ಅದೇ ಭೂಮಿ ಅದೇ ಬಾನು ಈ ನಯನ ನೂತನ ಅದೇ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಪಂತು. ಇಲ್ಲಿಂದ ಇವಾಗ ಟ್ರಕ್ ಶುರು ಮಾಡಿದೀವಿ. ಏನು ಬಿಡಲ್ಲ, ಪ್ಲಾಸ್ಟಿಕ್ ಅಂತೂ ಏನು ಬಿಡಲ್ಲ. ಬಿಸ್ಕೆಟ್ ಕವರ್, ಚಾಕ್ಲೇಟ್ ಕವರ್ ಸುಧಾ ಬಿಡಲ್ಲ. ಬಿಸ್ಕೆಟ್ ನಾವು ತಂದಿದಂತ ಒಂದು 5-6 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ವು. ಬಿಸ್ಕೆಟ್ ಎಲ್ಲಾನು ನಾವು ತುಂಬಿಟ್ಟು ಒಂದ್ ಕವರ್ ಬಿಡ್ತಾರೆ. ಆ ಒಂದ್ ಕವರ್ಗೆ ಎಲ್ಲಾ ಪಾರ್ಲೇಜಿ, ಐಡನ್ ಸ್ಟಿಕ್, ಮಾರಿಗೋಲ್ಡ್ ಎಲ್ಲಾ ಬಿಸ್ಕೆಟ್ ಮಿಕ್ಸ್ ಮಾಡ್ಕೊಂಡು ಏನು ಬಿಡಲ್ಲ. ವಾಟರ್ ಬಾಟ್ಲು ಬಿಡ್ತಾರೆ. ವಾಟರ್ ಬಾಟ್ಲಲ್ಲಿ ಲೇಬಲ್ ಇರ್ಬಾರ್ದು, ಆ ಲೇಬಲ್ನು ಸುಧಾ ಬಿಡಲ್ಲ, ಕಿತ್ತಾಕ್ತಾರೆ. ಪ್ಲಾಸ್ಟಿಕ್ ಬಳಕೆಯನ್ನ ಕಮ್ಮಿ ಮಾಡ್ಬೇಕು ಅಂತ ಥಾಟು. ತುಂಬಾ ಚೆನ್ನಾಗಿದೆ. ಪೀಕ್ ಟ್ರಕ್ ಮಾಡ್ತಾ ಇದೀವಿ, ನೋಡೋಣ ಎಷ್ಟು ಹತ್ತುತ್ತೀವಿ ಬಿಡ್ತೀವೋ ಗೊತ್ತಿಲ್ಲ. ಬಟ್ ಹತ್ತೋಷ್ಟು ಹತ್ತುತ್ತೀವಿ. ಹತ್ತದ್ಮೇಲೆ ನಮ್ಮ ಪಯಣರಾಗ ಜಗದೀಶ್ ಅವರು ಕೂಡ ಟ್ರಕ್ ಮಾಡ್ತಾ ಇದಾರೆ. ಜಗದೀಶ್, 1 ಗಂಟೆ ಅಷ್ಟೇ ಟೈಮ್ ಇರೋದು. 1 ಗಂಟೆ ಅಷ್ಟೇ ಟೈಮ್ ಇರೋದು. ವಿಡಿಯೋ ಮಾಡೋದು ಕಮ್ಮಿ ಮಾಡಿ ಟ್ರಕ್ ಮಾಡಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್ ಅಂತ. ನಿಜವಾಗ್ಲೂ ಭಾರಿ ಕಷ್ಟ ಇದೆ ಕುದುರೆ ಮುಖ ಟ್ರಕ್ ಮಾಡೋದು. ಬಟ್ ನಾವು ಟ್ರಕ್ ಮಾಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದಾರೆ, ಹಿಂದೇನು ಬರ್ತಾ ಇದ್ದಾರೆ. ವಾ ಸೂಪರ್. ನಮ್ಮ ಅದೃಷ್ಟ ಮಳೆ ಇಲ್ಲ. ಶಿವನೇ ಸಿಂಬಲಿಂಗ. ಮಾಡ್ತಾ ಇದೀವಿ, ಕುದುರೆ ಮುಖ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲಾರು ಕೂಡ ಬನ್ನಿ, ಬಂದು ಈ ಒಂದು ಮೂಮೆಂಟ್ ಎಂಜಾಯ್ ಮಾಡಿ ಫ್ರೆಂಡ್ಸ್. ನೋಡಿ, ನೀವು ಹೋಗುವ ದಾರಿ ಉದ್ದಕ್ಕೂ ಇದೇ ರೀತಿ ನಿಮಗೆ ಫಾಲ್ಸ್ಗಳು ತುಂಬಾ ಕಾಣಿಸ್ತವೆ. 10ರಿಂದ 12 ಫಾಲ್ಸ್ ಇದೇ ರೀತಿ ಕಾಣಿಸ್ತವೆ. ನೀರಿನ ಮಧ್ಯದಲ್ಲಿ ಹೋಗೋದು ತುಂಬಾ ಸಖತ್ತಾಗಿರುತ್ತೆ. ಅವರು ಸೈಡಲ್ಲಿ ಕಟ್ಟಿರುವಂಥ ಹಗ್ಗವನ್ನು ಇಟ್ಕೊಂಡು ಹಗ್ಗದ ಸಹಾಯದಲ್ಲಿ ನೀರಿನೊಳಗೆ ನಾವು ನಡ್ಕೊಂಡು ಹೋಗಬೇಕು. ಸಖತ್ತಾಗಿರುತ್ತೆ, ಒಂದು ಒಳ್ಳೆ ಫೀಲ್ ಕೊಡುತ್ತೆ. ನೋಡಿ ಎಷ್ಟು ಕಷ್ಟಕರವಾಗಿದೆ ಅಂತ ಅಂದರೆ, ನಾನು ಇಲ್ಲಿವರೆಗೆ ಮಾಡಿರುವಂಥ ಟ್ರಕ್ಕಿಂಗ್ಗಳಲ್ಲಿ ತುಂಬ ಕಷ್ಟಕರವಾಗಿರುವಂಥ ಟ್ರಕ್ಕಿಂಗ್ ಇದು. ಕೇಳೇ ಬಿಡೋಣ ಅದು ಏನು ಅಂತ. ಈಗ ಒಳ್ಳೆ ಟ್ರಕ್ಕಿಂಗ್ ಬಂದಿದ್ದೀವಿ ಸಂತು ಪಂತು ಚಾನಲ್ ಅವ್ರ ಜೊತೆ. 20 ಜನ ಬಂದಿದ್ದೀವಿ. ಸಂತು ಪಂತು ಅವರು ಬ್ಲಾಗ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಟ್ರೆಕ್ಕಿಂಗ್ ಬಂದಿದೆ, ನೀವು ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಭಯ್ಯ, ಥ್ಯಾಂಕ್ ಯು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈ ಬೈಕಲ್ಲಿ ತಗೊಂಡ್ಮೇಲೆ ಎಲ್ಲೂ ನಡೀತಾನೆ. ಎಲ್ಲಿಗೆ ಹೋದ್ರು, ಒಂದು ಅಂಗಡಿಗೆ ಹೋದ್ರು ಸರಿ, ಒಂದು ಏನೇ ಸಾಮಾನು ತೊಗೊಂಬರಕ್ಕೆ, ಇನ್ನೊಂದು ಐಟಮ್ ತೊಗೊಂಬರಕ್ಕೆ ಹೋದ್ರು ಸರಿ, ಗಾಡೀಲಿ ಹೋಗಿ ಇಂಥ ಪ್ಲೇಸ್ಗಳಿಗೆ ಟ್ರೆಕ್ ಮಾಡೋಕ್ಕೆ ಬಂದಾಗ ಭಾರಿ ಸುಸ್ತಾಗುತ್ತೆ. ಒಂದು ಚೂರು ನಡೆಯೋದಕ್ಕಾಗಲ್ಲ. ನೋಡಿದ್ರೆ ತುಂಬ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಂತ ಅಂದರೆ, ಆ ಕಾಡಿನ ಮಧ್ಯದಲ್ಲಿ ನಾವು ಹೋಗುವ ದಾರಿ ಉದ್ದಕ್ಕೂ ಎಷ್ಟು ಫಾಲ್ಸ್ಗಳು ಕಾಣಿಸ್ತದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಅಂದರೆ, ಇಲ್ಲಿಂದ ಇನ್ನೂ ತುಂಬ ದೂರ ಇದೆ. ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಆಯ್ತದೋ ಆಗಲ್ವೋ ಗೊತ್ತಿಲ್ಲ. 1 ಗಂಟೆ ಅಂತ ಟೈಮ್ ಹೇಳಿದರು, 2 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಹತ್ತನ. ಹೋಯ್ತಾ ಇದ್ದೀವಿ ನಡ್ಕೊಂಡು ಹೋಯ್ತಾ ಇದ್ದೀವಿ. ಇನ್ನೂ ಸಿಗ್ತಾ ಇಲ್ಲ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸೂಪರ್. ಎಷ್ಟು ಸುಸ್ತಾಗ್ತಾ ಇದೆಯೋ, ಎಷ್ಟು ಖುಷಿ ಆಗ್ತಾ ಇದೆ. ಹೊತ್ತು ಬಿಡ್ತಾರೆ ಅವ್ರಿಲ್ಲ. ನೋಡಿ, ಇಲ್ಲಿಗೆ ನಮ್ಮ ಟ್ರಕ್ ಅರ್ಧ ಕಂಪ್ಲೀಟ್ ಆಗುತ್ತದೆ. ಈ ಜಾಗವನ್ನು ಒಂಟಿ ಮರ ಅಂತ ಕರೀತಾರಂತೆ. ಅರ್ಧಕ್ಕೆ ಇಷ್ಟು ಸುಸ್ತಾಗಿದ್ದೀವಿ, ಇನ್ನೂ ಅರ್ಧ ಇದೆ ಅಂತೆ. ಟೈಮು ಆಲ್ರೆಡಿ ಆಗಿದೆ, ಬಟ್ ಆಗಲ್ಲ ಫುಲ್ ಹತ್ತಕ್ಕೆ ಅಂತ ಹೇಳ್ತಿದ್ದಾರೆ. ನಮಗೆ ಗೈಡು ಸುಧಾ ಹೇಳ್ತಿದ್ದಾರೆ ಆಗಲ್ಲ ಫುಲ್ ಹತ್ತೋದಕ್ಕೆ, ಇಲ್ಲೇ ರೆಸ್ಟ್ ಮಾಡಿ ಅಂತ, ಊಟ ಮಾಡೋಕ್ಕೆಲ್ಲ ಜಾಗ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಕೇಳ್ತಾ ಇಲ್ಲ, ಹತ್ತೋಣ ಇನ್ನೂ ಹತ್ತೋಣ ಅಂತ.
ಹೇಳ್ತಾ ಇದ್ದೀವಿ ಅವ್ರಿಗೆ, ನೋಡೋಣ ಏನು ಹೇಳ್ತಾರೆ. ನೋಡಿ, ನೀವೇ ನೋಡ್ತಾ ಇದ್ದೀರ ಎಷ್ಟು ಕಲ್ಲುಗಳಿದೆ, ಹತ್ತೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಈ ರೋಡಲ್ಲಿ ಅಂತ ನೀವೇ ಯೋಚನೆ ಮಾಡಿ. ನಮ್ಮ ಜೊತೆ ಬಂದಿದ್ದು ಗೈಡ್ ಹೇಳಿದ್ರು, ಇನ್ನೊಂದು ಕಿಲೋಮೀಟ್ರ್ ಮುಂದೆ ಹೋದರೆ ನೆಟ್ವರ್ಕ್ ಸಿಗುತ್ತೆ, ನೀರಿದೆ, ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಜಾಗ ಅಂತಂದರು. ಅದಕ್ಕೇ ಹತ್ಕೊಂಡು ಬರ್ತಾ ಇದ್ದೀವಿ. ಆಗ್ತಾಯಿಲ್ಲ, ಸಿಕ್ಕಾಬಿಟ್ಟೆ ಕಷ್ಟ ಇದೆ. ಸ್ಟಾರ್ಟಿಂಗಲ್ಲೇ ನೀವು ನಿಮಗೆಲ್ಲ ಹತ್ತುತ್ತೀನಿ ಆಗುತ್ತೆ ನಾ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಬನ್ನಿ. ಅಂದ್ಕೊಂಡಷ್ಟು ಖಂಡಿತ ಈಸಿ ಇಲ್ಲ. ಸಿಕ್ಕಾಬಿಟ್ಟೆ ಟ್ರೈ ಮಾಡ್ದೆ, ಆದರೂ ಹೊತ್ತಕ್ಕಾಗಲಿಲ್ಲ. ಒಂದು ಕಡೆ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾರೆ. ಪುಳಿಯೋಗರೆ ಬಂದಿದೆ, ಪುಳಿಯೋಗರೆ ತಿಂತಾ ಇದ್ದೀವಿ. ಹೋಮ್ ಸ್ಟೇಯಿಂದನೇ ಪುಳಿಯೋಗರೆ ಪಾರ್ಸಲ್ ತಂದಿದ್ದು ತಿಂತಾ ಇದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು, ನಾವಂತಲೂ ಹತ್ತಕ್ಕಾಗಿಲ್ಲ. ನಮ್ಮ ಕಡೆ ಬಂದಿದ್ದವರು 5 ಜನ ಹತ್ತಿದ್ದಾರೆ. ತುಂಬಾ ಸಖತ್ತಾಗಿತ್ತು ಟ್ರೆಕ್ಕಿಂಗ್ ಅಂತೂ. ನಮಗೆ ಫುಲ್ಲು ಟ್ರೆಕ್ ಮಾಡೋಕ್ಕಾಗಲಿಲ್ಲ. ಟ್ರೆಕ್ ಏನಕ್ಕಪ್ಪ ಫುಲ್ ಟ್ರೆಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮಗೆ ತುಂಬಾ ಸುಸ್ತು ಕೂಡ ಆಗಿತ್ತು. ಮತ್ತು ಎಷ್ಟೇ ಹೊತ್ತು ನೀವು ಎಷ್ಟೊತ್ತಿಗೆ ಹೋದರೂ 5 ಗಂಟೆ ಅಷ್ಟರೊಳಗೆ, ಸಂಜೆ 5 ಗಂಟೆ ಅಷ್ಟರೊಳಗೆ ಕ್ಲೋಸ್ ಆಗೋಷ್ಟರೊಳಗೆ ಕೆಳಗಡೆ ಇಳಿದು ಬಿಡಬೇಕು. ಆದ್ದರಿಂದ ನಮಗೆ ಗೈಡ್ ಇದ್ರಲ್ಲ, ಗೈಡು ನಮ್ಮನ್ನ ಹತ್ತಕ್ಕೆ ಬಿಡಲಿಲ್ಲ, ಸ್ಟಾಪ್ ಮಾಡಿ ಅಂತ ಅಂದರು. ನಮಗೂ ತುಂಬ ಸುಸ್ತಾಗಿತ್ತು, ಹತ್ತೋ ಅಷ್ಟು ಪೇಷನ್ಸು ನಮಗೂ ಇರಲಿಲ್ಲ, ಹತ್ತಕ್ಕೂ ಆಗ್ತಿರಲಿಲ್ಲ. ಅದರಿಂದ ಅಲ್ಲಿಗೆ ನಾವು ಟ್ರೆಕ್ನ ನಿಲ್ಲಿಸಿ ಊಟ ಎಲ್ಲ ಅಲ್ಲೇ ಕೂತ್ಕೊಂಡು ಒಂದು ಕಡೆ ಮಾಡಿ ನೀಟಾಗೆ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ತುಂಬ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ ಈ ವ್ಯೂ ಅರ್ಧ ಬೆಟ್ಟದಲ್ಲಿ ನಿಮಗೆ ಸಿಗೋಂಥ ವ್ಯೂ. ಇನ್ನು ಫುಲ್ಲು ಬೆಟ್ಟವನ್ನು ಹತ್ತಿದ್ರೆ ಯಾವ ರೀತಿಯಾದ ವ್ಯೂ ಕಾಣುತ್ತೆ ಅಂತ ಅಂದರೆ ಸ್ವರ್ಗದ ರೀತಿ ವ್ಯೂ ಕಾಣುತ್ತಂತೆ. ನಮ್ಮ ಜೊತೆ ಹೋಗಿರುವಂಥ ಹುಡುಗರು ಹೇಳಿದ್ರು. ನಾವು ಹೋಗೋಕ್ಕಾಗಲಿಲ್ಲ, ಬಟ್ ಅವರು ಮಾಡ್ಕೊಂಬಂದಿರೋ ವಿಡಿಯೋನ ನೋಡ್ದೋ, ಸಖತ್ತಾಗಿತ್ತು. ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋನ ನಿಮಗೆ ಹಾಕ್ತೀನಿ, ನಮ್ಮ ಹುಡುಗರು ಮಾಡಿರೋ ವಿಡಿಯೋನ ನೋಡಿ. ಹತ್ತೋದು ಎಷ್ಟು ಕಷ್ಟನೋ ಇಳಿಯೋದು ಅಷ್ಟೇ ಕಷ್ಟ. ನೋಡ್ಕೊಂಡು ಇಳಿಬೇಕು, ಜಾರುತ್ತೆ ಮಾತ್ರ. ಶೂ ಗ್ರಿಪ್ ಆಗಿರೋ ಶೂ ಹಾಕೊಂಬನ್ನಿ, ಖಂಡಿತ ಯಾರು ಸ್ಲಿಪ್ಪರ್ ಹಾಕೊಂಬರಕ್ಕೆ ಹೋಗ್ಬಿಡಿ, ಶೂ ಹಾಕೊಂಬನ್ನಿ. ಶೂವಲ್ಲೂ ಗ್ರಿಪ್, ಒಳ್ಳೆ ಗ್ರಿಪ್ ಚೆನ್ನಾಗಿರೋಂಥ ಶೂ ಹಾಕೊಬನ್ನಿ. ನೋಡಿ, ನಮ್ಮ ಕಡೆಯವ್ರು ಇಳಿತಾ ಇದ್ದಾರೆ. ಅಂತೂ ಇಂತೂ ಕೊನೆಗೂ ಟ್ರೆಕ್ಕಿಂಗ್ನ ಕ್ಲೋಸ್ ಮಾಡ್ದು ಬಂತು. ಇನ್ನೊಂದು ಸ್ವಲ್ಪ ದೂರ ಮಾವ, ಇನ್ನೇನು ಇನ್ನು ಒಂದು 100 ಮೀಟರ್ ಹೋದರೆ ಟ್ರೆಕ್ಕಿಂಗ್ ಕ್ಲೋಸ್ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಫುಲ್ಲು ಟ್ರೆಕ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು, ಬಟ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಯಿತು ಅಷ್ಟಕ್ಕೆ ಖುಷಿ ಪಡೋಣ, ಅಷ್ಟು ತುಂಬ ಒಳ್ಳೆ ಫೀಲ್ ಕೊಡ್ತು. ಬರೋರು ನೋಡ್ಕೊಂಡು ಬನ್ನಿ, ಒಳ್ಳೆ ಟೈಮಲ್ಲಿ ಬನ್ನಿ, ಆದಷ್ಟು ಹತ್ತಕ್ಕೆ ಟ್ರೈ ಮಾಡಿ. ನಾವು ಕುದುರೆಮುಖ ಟ್ರೆಕ್ಕಿಂಗ್ನ ಮುಗಿಸಿ ಬಂದಿದ್ದೀವಿ. ಟ್ರೆಕ್ಕಿಂಗ್ ಮುಗಿಸಿ ಬಂದಿರೋಂಥ ನಮ್ಮ ಕಡೆ ಹುಡುಗರು ಇಲ್ಲಿ ಕೂತಿದ್ದಾರೆ. ಅವ್ರ ಅನಿಸಿಕೆಗಳು ಕೇಳೋಣ, ಹೇಗಿತ್ತು ಟ್ರೆಕ್ ಅಂತ ಬನ್ನಿ. ಬಾಸ್ ಇಟ್ಕೊಳ್ಳಿ ಬಾಸ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಕೇಳೇ ಬಿಡೋಣ ಅದು ಏನು ಅಂತ. ಹೋಗಕ್ಕಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದು ಬೆಳಗ್ಗೆನೆ ಬಂದು ಪೂರ್ತಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ತುಂಬಾ ಚೆನ್ನಾಗಿದೆ, ಎಲ್ರು ಬರ್ಬೇಕು. ನಮ್ಮ ಪಾಂಡವ್ರು ಹೇಳ್ತಾರೆ, ಅವರು ಫುಲ್ ಹೈಯೆಸ್ಟ್ ಪೀಕ್ ಅಂತ ಹೋಗಿದ್ದಾರೆ. ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹತ್ತಿದ್ದು ಏನಿಲ್ಲ ಅಣ್ಣ, ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ? ಹೆಂಗಿತ್ತು
ನಾವು ಒಂದ್ 2 ಕಿಲೋಮೀಟರ್ ಹೋದವಪ್ಪ. ನಮ್ಗೆ ಅಸ್ತಮಾ ಇರೋದ್ರಿಂದ ಎತ್ತಕ್ಕಾಗ್ಲಾರ್ದೆ ಕೆಳಗಡೆ ಇಳಿದ್ಬಿಟ್ವಿ. ನಮ್ಗೆ ಆಗ್ಲಿಲ್ಲ, ಅದರ ಅನುಭವ ಕಮ್ಮಿ ನಮ್ಗೆ. ಆಗಲ್ಲ. ಈಗ ನಮ್ಮ ಗೋವರ್ಧನ್ ಅವರೇ ಹಲೋ ಫ್ರೆಂಡ್ಸ್, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಆದ್ರೆ ಕುದುರೆ ಮುಖ ಒಂದ್ ಕಾಣಿಸ್ಲಿಲ್ಲ ಅಷ್ಟೇ. ಹೋಗಿದ್ದ ಫಾಲ್ಸ್ ಇದಕ್ಕೆ ಟ್ರೆಕ್ಕಿಂಗ್, ಕುದುರೆ ಮುಖ ಕಾಣಿಸ್ಲಿಲ್ಲ. ಮೇಕತ್ತಿದ್ರೆ ಕಾಣಿಸೋದು ಕುದುರೆ ಮುಖ. ಈಗ ನಮ್ ಪ್ರಜ್ವಲ್ ಅವ್ರು ಹೇಳ್ತಾರೆ. ಚೆನ್ನಾಗಿದೆ, ಎಲ್ಲರೂ ಬನ್ನಿ, ಬೇಗ ಬನ್ನಿ ದಯವಿಟ್ಟು, ಆಯ್ತಾ? ಸುಮ್ನೆ ಲೇಟ್ ಮಾಡ್ಕೊಂಡು ನೋಡಿ, ಇಷ್ಟೊತ್ತಾರು ಬಂದಿಲ್ಲ ಮುಂಡೆ ಮಕ್ಳು. ಬೀಪ್ ಸೌಂಡ್ ಹಾಕು, ಏನು ಮಾಡ್ಕೋಬೇಡ. ಇಷ್ಟೊತ್ತಾರು ಬಂದಿಲ್ಲ, ಕಾಯ್ತಾ ಇದೀವಿ. ನಾನು ಕಾಯ್ದು ನಿದ್ದೆ ಮಾಡಿ ಎದ್ದು ಒಂದ್ ಮೂವಿನೂ ನೋಡಾಯ್ತು, ಕೋಟೆ ಮೂವಿನ. ಆದ್ರೂ ಇನ್ನೂ ಬಂದಿಲ್ಲ. ದಯವಿಟ್ಟು ಬೇಗ ಹೊರಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿಧಿ ಭಯ ಹೇಳ್ತಾರೆ ಏನು ಅಂತ. ಬಹಳ ಚೆನ್ನಾಗಿತ್ತು. ಕುದುರೆಮುಖ ನಮ್ ಕರ್ನಾಟಕದಲ್ಲೇ ತುಂಬಾ ಸುಂದರವಾಗಿರುವಂತ ತಾಣ. ತುಂಬಾ ಹಸಿರು ತುಂಬಿದೆ ಎಲ್ಲಾ ಕಡೆನು. ಮೇಲ್ಗಡೆ ಒಂದು 6-7 ಕಿಲೋಮೀಟರ್ ಇರ್ತದೆ. ಬಹಳ ಅದ್ಭುತವಾದಂತ ವ್ಯೂ ಪಾಯಿಂಟ್ ಇದೆ. ಎಲ್ಲ ಬನ್ನಿ, ಯಾರು ದಯವಿಟ್ಟು ಮಿಸ್ ಮಾಡ್ಕೊಬಿಡಿ. ಲೈಫಲ್ಲಿ ಒಂದ್ಸರಿ ಕುದುರೆಮುಖಕ್ಕೆ ಬಂದೇ ಬನ್ನಿ. ಇಷ್ಟು ನಮ್ಮ ಹುಡುಗರ ಒಂದು ಕಮೆಂಟ್ಸ್. ಇವರೆಲ್ಲ ಅರ್ಧ ಕಂಪ್ಲೀಟ್ ಮಾಡಿರೋರು. ಇನ್ನು ಫುಲ್ ಹೈಯೆಸ್ಟ್ ಹತ್ತಿರೋರು ಬರ್ತಾ ಇದಾರೆ. ಅವ್ರು ಬಂದ್ಮೇಲೆ ಅವ್ರ ಅನಿಸಿಕೆಗಳನ್ನ ಕೇಳಿ ಹೇಳ್ತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ ರಾಕಿ ಬಾಯ್ ಅವರು ಫುಲ್ಲು ಟಾಪ್ ವರೆಗೆ ಹೋಗಿ ಬಂದವ್ರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಅಲ್ಲಿ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಬಾಯಲ್ಲಿ ಹಿಡಿದ್ರೆ ಸಾಲದು, ಅದ್ಭುತವಾಗಿದೆ. ನಾವೆಲ್ಲೇ ಅಲ್ಲಿ ಟ್ರೆಕ್ಕಿಂಗ್ ಹೋಗ್ತೀವಿ, ಬಟ್ ಕುದುರೆ ಮುಖ ಮಾತ್ರ ಮಸ್ತ್ ಎಕ್ಸ್ಪೀರಿಯನ್ಸ್. ಎಷ್ಟೇ ಮುಂದೆ ಹೋಗ್ತಾ ಇದ್ರು ಕೂಡ ಮಧ್ಯೆ ಒಂದು ಫಾಲ್ಸ್ ಇರುತ್ತೆ. ಆ ಒಂದು ಫಾಲ್ಸ್ ನೋಡಿದ ತಕ್ಷಣ ಕಾಲ್ ನಾವು, ಕೈ ನಾವು, ಮೈ ನಾವು ಎಲ್ಲ ಹೊರಟೋಗ್ಬಿಡ್ತದೆ. ಪ್ರತಿಯೊಂದು ಮ್ಯಾಕ್ಸಿಮಮ್ 1 ಕಿಲೋಮೀಟರ್ ಕೂಡ ಒಂದು ಫಾಲ್ಸ್ ಇರುತ್ತೆ. 10-12 ಫಾಲ್ಸ್ ಇದಾವೆ, ಸ್ಮಾಲ್ ಫಾಲ್ಸ್. ಅದೇ ರೀತಿ ಟಾಪ್ ಹಿಲ್ ಹೋಗ್ಬೇಕಾದ್ರೆ ಲಾಸ್ಟ್ 2 ಕಿಲೋಮೀಟರ್ ಮಾತ್ರ ಅದ್ಭುತ. ಒಂದ್ ಸ್ವಲ್ಪ ಟಫ್ನೆಸ್ ಇದೆ. ಆ ಟಫ್ನೆಸ್ ಹತ್ರಕ್ಕೆ ಹೋಗ್ಬಿಡ್ತೇವೆ. ಯಾವ 11 ಕಿಲೋಮೀಟರ್ ಹೋಗಿದ್ದು ಕೂಡ ಮರ್ತೇ ಹೋಗ್ಬಿಡ್ತೀವಿ. ಆ ಫಾಗ್ ಒಂದು ಮೂವ್ ಆಗೋದಾಗಿರ್ಬೋದು, ಆ ಕೆಳಗಡೆ ಬೆಟ್ಟದ ಮೇಲಿಂದ ಫುಲ್ ಕೆಳಗಡೆ ನಮ್ಗೆ ಹೆಂಗ್ ಕಾಣುತ್ತೆ ಮೋಡಗಳಂದ್ರೆ ನಮ್ ಕೆಳಗಡೆ ಹೋಗ್ತಾ ಇದೆ ಮೋಡಗಳು. ಆ ತರ ಅದ್ಭುತವಾಗಿದೆ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಇದೇ ರೀತಿ ನಮ್ಮ ಸಂತು ಬಂತು ಚಲನ ಸ್ವಲ್ಪ ಮುಂದೆ ತಗೊಂಡ್ ಹೋಗ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಓಕೆ ಭಯ್ಯ, ಥ್ಯಾಂಕ್ ಯು. ನಮ್ಮ ಕುಮಾರ್ ಅವ್ರು ಹೇಳ್ತಾರೆ ಹೇಗಿತ್ತು ಅಂತ. ಬಾಸ್ ಇಟ್ಕೊಳ್ಳಿ ಬಾಸ್. ಪ್ಲೇಸು ಹತ್ತೋವಾಗ ತುಂಬಾ ಡಿಫಿಕಲ್ಟ್ ಅನ್ನಿಸ್ತು. ಹೋಗ್ತಾ ನಾರ್ಮಲ್ ಆಗಿತ್ತು, ಏನ್ ಅನ್ನಿಸ್ಲಿಲ್ಲ. ಹತ್ಬೋದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಡೀ ನಮ್ ಕರ್ನಾಟಕದಲ್ಲಿ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಟ್ರೆಕ್ಕಿಂಗ್ ಮಾಡೋಕೆ. ಸೊ ಬನ್ನಿ, ಎಂಜಾಯ್ ಮಾಡಿ. ನಿಮ್ಮ ಅನಿಸಿಕೆನ ನೀವು ಕೂಡ ಹಾಕಿ. ಸಂತು ಪಂತ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಇವರೆಲ್ಲ ಹೇಳೋದ್ ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಬಟ್ ಆಗ್ಲಿಲ್ಲ, ಟೈಮ್ ಆಗೋಗಿತ್ತು. ನಾವು ಬೆಳಿಗ್ಗೆ ಬೇಗ ಬರ್ಬೇಕಾಗಿತ್ತು, ಅದರಿಂದ ಲೇಟ್ ಆಯ್ತು. ನೀವು ಕೂಡ ಈ ಕುದುರೆಮುಖ ಟ್ರೆಕ್ ಮಾಡ್ತೀನಿ ಅನ್ನೋದಿದ್ರೆ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ, 7 ಗಂಟೆ 8 ಗಂಟೆ ಆದಷ್ಟು ಬೇಗ ಬಂದು ಪಿಕ್ನ ಟ್ರೆಕ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಅಂತ. ಬಟ್ ಮಿಸ್ ಮಾಡ್ಕೊಂಡೆ. ನೆಕ್ಸ್ಟ್ ಟೈಮ್ ನೋಡೋಣ. ಒಂದ್ ದಿವಸ ಕುದುರೆಮುಖ ಟಾಪ್ ಗತ್ತಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋದಲ್ಲಿ ಯಾವುದೇ ರೀತಿ ತಪ್ಪಿದ್ರೆ, ಯಾವುದೇ ರೀತಿ ತೊಂದರೆ ಇದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಅದು ತಪ್ಪಾಗಿರ್ಬೋದು, ಸರಿಯಾಗಿರ್ಬೋದು. ನಾನು ತಿದ್ಕೊಂಡು ಮುಂದಿನ ವಿಡಿಯೋನ ಮಾಡೋದಕ್ಕೆ ಶುರು ಮಾಡ್ತೀನಿ. ದಯವಿಟ್ಟು ಇದೇ ರೀತಿ ನನ್ನ ಈ ವಿಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ನನ್ನನ್ನು ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ವಿಡಿಯೋನ ನೋಡಿ, ಅದು ಇಷ್ಟ ಆಗುತ್ತೋ ಬಿಡುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ. ಬಟ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.